जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 23 ಜೂನ್ ಶ್ರೀ ಮಹಾರಾಜರವರ ಪ್ರವಚನ ಉದ್ದೇಶವು ಪವಿತ್ರವಾಗಿರಬೇಕು. ಉದ್ದೇಶ ಅಂದರೆ ಇಂಟೆನ್ಷನ್ಸ್ ಪವಿತ್ರವಾಗಿರಬೇಕು ಅಂದರೆ ಇಟ್ ಶುಡ್ ಬಿ ಪ್ಯೂರ್. ಪ್ಯೂರಿಟಿ ಆಫ್ ಥಾಟ್ ಈಸ್ ಮ್ಯಾಂಡೇಟ್ರಿ ಇನ್ ಪರಮಾರ್ಥ. ಏನಾದರೂ ಒಂದು ಕೆಲಸ ಮಾಡುವಾಗ ಅದರ ಹಿಂದ್ಗಡೆ ಯಾವಾಗಲೂ ಕಾರ್ಯ ಮತ್ತು ಕಾರಣ. ಒಂದು ಕಾರ್ಯ ಆಗಬೇಕು ಅಂದರೆ ಹಿನ್ನೆಲೆ ಏನಾದರೂ ಒಂದು ಉದ್ದೇಶ ಕಾರಣ ಇದ್ದೇ ಇರುತ್ತದೆ. ಯಾವುದೇ ಒಂದು ಕೆಲಸ ಮಾಡುವಾಗಲೂ ಕೂಡ ಅದರ ಹಿನ್ನೆಲೆ ಏನಾದರೂ ಒಂದು ಉದ್ದೇಶ ಇದ್ದೇ ಇರುತ್ತೆ. ವಾಟ್ ಎವರ್ ಇಟ್ ಈಸ್. ಒಂದು ಬೆಳ್ಳಿ ಬಂಗಾರ ತೊಗೊಂಡ್ರೆ ಅದನ್ನು ಜನ ತೋರಿಸ್ಬೇಕು ಅನ್ನೋ ಉದ್ದೇಶ. ಒಂದೇನಾದ್ರು ಗಿಫ್ಟ್ ಕೊಟ್ಟರೆ ಯಾರಿಗಾರು ಅದು ಜನಕ್ಕೆ ತೋರಿಸ್ಬೇಕು ಅನ್ನೋ ಉದ್ದೇಶ. ಒಂದು ಗ್ರಂಥ ವಾಚನ ಮಾಡಿದ್ರೆ ಅದರಿಂದ ನಾನೇನೋ ತಿಳ್ಕೋಬೇಕು ಅನ್ನೋ ಉದ್ದೇಶ. ಸೊ ಎವ್ರಿಥಿಂಗ್, ಫಾರ್ ಎವ್ರಿ ಸೆಕೆಂಡ್ ಆಫ್ ಅವರ್ ಲೈಫ್, ಎನಿಥಿಂಗ್ ವಿ ಡೂ, ಇಟ್ ಹ್ಯಾಸ್ ಎ ಕಾಸ್ ಆ್ಯಂಡ್ ಎಫೆಕ್ಟ್. ಉದ್ದೇಶ ಪೂರಿತವಾಗಿ ಆ ಕೆಲಸ, ಉದ್ದೇಶ ರಹಿತವಾಗಿ ಯಾರೂ ಕೆಲಸ ಮಾಡೋದು, ಕೇವಲ ಒಬ್ಬರೇ ಮಾಡೋದು ಯಾರು? ಸಂತರು, ಸತ್ಪುರುಷರು. ಅವರು ಉದ್ದೇಶರಹಿತವಾಗಿ ಪರಮಾತ್ಮನ ಇಚ್ಛೆಯಂತೆ ಕೆಲಸಗಳನ್ನು ಅವ್ರ ದೇಹದ ಮುಖೇನ ಮಾಡುತ್ತಾ ಇರ್ತಾರೆ. ಆದರೆ ನಾವೆಲ್ಲ ಪ್ರಾಪಂಚಿಕರು ಉದ್ದೇಶ ಇಟ್ಕೊಂಡೆ ಪ್ರಪಂಚದಲ್ಲೂ ಪರಮಾರ್ಥದಲ್ಲಿ ಎರಡೂ ಮಾಡುತ್ತಾ ಇರುತ್ತೇವೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಮನುಷ್ಯನು ಶುದ್ಧ ಉದ್ದೇಶವನ್ನು ಇಟ್ಟುಕೊಂಡು ಪ್ರಯತ್ನ ಮಾಡಬೇಕು. ವಿ ಹ್ಯಾವ್ ಟು ಪುಟ್ ದ ಎಫರ್ಟ್ಸ್. ಬಟ್ ಹೌ? ಉದ್ದೇಶವನ್ನು ಶುದ್ಧವಾಗಿ ಇಟ್ಕೋಬೇಕು. ಪ್ಯೂರಿಟಿ ಇರಬೇಕು ಅದರಲ್ಲಿ. ಇದಕ್ಕೆ ಹಲವಾರು ಉದಾಹರಣೆಗಳುಂಟು. ಶಬರಿ ವರ್ಷಾನುವರ್ಷ ದೇಹ ಜರ್ಜರ ಆದರೂ ದೇಹವನ್ನು ಕಾಪಾಡಿಕೊಂಡಿದ್ದು ಯಾಕೆ? ಅವರ ಗುರುಗಳು ಮಾತಂಗಮನ ಮಹಾಮುನಿಗಳು ಹೇಳಿದರು, ರಾಮ ಬರ್ತಾನೆ, ರಾಮ ನಿನ್ನನ್ನು ಉದ್ಧಾರ ಮಾಡ್ತಾನೆ. ಸೊ ಆ ಉದ್ದೇಶದಿಂದ ಅವರು ನಿತ್ಯವಾಗಲೂ ರಾಮನ ಸಲುವಾಗಿ ಏನು ಕೆಲಸ ಮಾಡ್ತಿದ್ರು ಸಹ, ರಾಮ ಬರ್ತಾನೆ, ನನ್ನ ಉದ್ಧಾರ ಮಾಡ್ತಾನೆ ಅನ್ನೋ ಪವಿತ್ರವಾದ ಉದ್ದೇಶದಿಂದ. ಧ್ರುವನಿಗೆ ಅಢಳ ಪದವಿ, ಹೋಗಿ ಈ ಸಿಂಹಾಸನ ಅಲ್ಲ ಪರಮಾತ್ಮನ ತೊಡೆ ಮೇಲೆ ಕೂತ್ಕೊಳ್ಳೋ ಹೋಗು ಅವರಮ್ಮ ಹೇಳ್ತಾಳೆ. ಅವ್ರ ಅಮ್ಮನ ವಿಚಾರದಲ್ಲಿ ಕೆಟ್ಟ ವಿಚಾರ ಇರುತ್ತೆ, ಉದ್ದೇಶ ಅಪವಿತ್ರವಾಗಿರುತ್ತೆ. ಸ್ಟೆಪ್ ಮದರ್ದು ಸುನೀತಿನ. ಆದರೆ ಧ್ರುವನಿಗೆ ನನಗೆ ಪರಮಾತ್ಮ ಬೇಕೇ ಬೇಕು ಎಂಬ ಪವಿತ್ರವಾದ ಉದ್ದೇಶ. ಪ್ರಹ್ಲಾದನಿಗೆ ಭಗವಂತ ಬೇಕು ಎಂಬ ಪವಿತ್ರವಾದ ಉದ್ದೇಶ. ನೋಡಿ ಎಷ್ಟು ಹಲವಾರು ಉದಾಹರಣೆಗಳಿಂದ ತೋರಿಸ್ತಾರೆ. ಉದ್ದೇಶ ಪವಿತ್ರವಾಗಿದೆ, ಭಗವಂತನ ಪ್ರಾಪ್ತಿ ಸಹಜವಾಗಿ ಆಗುತ್ತದೆ. ಉದ್ದೇಶವು ಶುದ್ಧವಾಗಿದ್ದರೆ ಕೃತಿಯು ಸ್ವಾಭಾವಿಕವಾಗೇ ಅದಕ್ಕೆ ಅನುರೂಪವಾಗುತ್ತೊಡಗುತ್ತವೆ ಹಾಗೂ ಪ್ರಗತಿಗೆ ಸಹಾಯವಾಗುತ್ತದೆ. ಉದ್ದೇಶವು ಬಾವಿಯಲ್ಲಿಯ ನೀರಿನ ಸೆಳೆಯಂತೆ ಇರುತ್ತದೆ. ಸೆಳೆ ಸಿಹಿ ನೀರದಾಗಿದ್ದರೆ ಬಾವಿಯಲ್ಲಿಯ ನೀರು ಸ್ವಾಭಾವಿಕವಾಗಿ ಸಿಹಿಯಾಗಿರುತ್ತದೆ. ಆದ್ದರಿಂದ ಉದ್ದೇಶವನ್ನು ಶುದ್ಧವಾಗಿ ಇಟ್ಟುಕೊಳ್ಳುವ ದಕ್ಷತೆ ವಹಿಸಬೇಕು ಹಾಗೂ ಅದಕ್ಕಾಗಿ ರಾಮನನ್ನು ಪ್ರಾರ್ಥಿಸಬೇಕು. ರಾಮನನ್ನು ನಿತ್ಯವಾಗಿ ನಾವು ಪ್ರಾರ್ಥಿಸಬೇಕು. ಏನಪ್ಪ, ನನ್ನ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೆ, ಆ್ಯಕ್ಷನ್ ಮಾಡಬೇಕಾದ್ರೆ ಆ ಉದ್ದೇಶ ಅಲ್ಲಿ ಏನಿದೆಯೋ ಅದನ್ನು ಪ್ಯೂರಿಫೈ ಮಾಡಪ್ಪ. ಯಾಕಂದರೆ ನನಗೆ ಸೂಕ್ಷ್ಮವಾದ ನಮ್ಮ ವಾಸನಗಳು ಗೊತ್ತಿರೋದಿಲ್ಲ. ನನ್ನ ಉದ್ದೇಶ ಹಂಗೆ ಇರಲಿಲ್ಲ ಅಂತ ನಾವು ಹೇಳ್ತೀವಿ. ಆದರೆ ಒಳಗಿನ ಏನಿದೆಯೋ ವಾಸನ, ಅದು ಏನಕ್ಕೆ ಡೈರೆಕ್ಟ್ ಮಾಡುತ್ತೆ ನಮಗೆ ಹಿಂಗೆ ಮಾತಾಡಲಿಕ್ಕೆ, ಹಿಂಗೆ ಮಾಡಲಿಕ್ಕೆ, ಆ್ಯಕ್ಷನ್ ಮಾಡಲಿಕ್ಕೆ ಅಂದರೆ ನಮಗೆ ಕಲ್ಪನಾ ಇರೋದಿಲ್ಲ. ಅದಕ್ಕೆ ಅವನ್ನೇ ಪ್ರಾರ್ಥನೆ ಮಾಡಬೇಕಪ್ಪ, ನಾನೊಂದು ಕೆಲಸ ಮಾಡ್ತಾಯಿದ್ದೀನಿ, ಇದಕ್ಕೆ ನಿನ್ನ ಕೃಪೆ ಮತ್ತು ಆಶೀರ್ವಾದ ಹಾಕಪ್ಪ ಅಂತ. ಮನುಷ್ಯನಿಗೆ ದೇಹ ರಕ್ಷಣೆಗೆ ಸಾಕಾಗುವಷ್ಟು ಅನ್ನ, ವಸ್ತ್ರ ಹಾಗೂ ನಾಮ ತೆಗೆದುಕೊಳ್ಳುವ ಬುದ್ಧಿ ಆದದ್ದಾದರೆ ಅಸಮಾಧಾನಕ್ಕೆ ಸ್ಥಾನವಿಲ್ಲ. अन्न वस्त्र निवार, रोटी कपड़ा मकान के लिए जितना चाहिए उतना परमात्मा ने दिया और परमात्मा का नाम जप करते रहेंगे. अली असमाधान, आप मन से विचलित नहीं होंगे. ये नहीं हुआ है मेरे पास, वो नहीं है मेरे पास, ये नहीं है, ऐसा मन झल्लाता नहीं रहेगा. वहाँ पे स्थान ही नहीं है, असमाधान को स्थान नहीं है. जो है जैसा है परमात्मा ने मुझे मेरे प्रारब्ध के अनुसार दिया है, सब कुछ अच्छा दिया है. ये परमात्मा को नित्य को हमने धन्यता का भाव अर्पण करना. आपने जो भी दिया है परमात्मा, सब अच्छा दिया है मेरे जीवन में, मेरे हित के लिए दिया है, मेरे कल्याण के लिए दिया है. मेरा आजू बाजू का सारा पर्यावरण जो दिया है बहुत ही
सुंदर और बढ़िया आपने मुझे प्रदान किया है। फिर सवाल उठता है, अरे ऐसे कैसे आपने बोल दिया दीपा जी, इधर हमारे घर में मेरे बेटे को नौकरी नहीं है, किसी का बेटा को बात करने को आता नहीं है, और कोई दुखी है, कोई रो रहा है, किसी को शारीरिक तकलीफ भी, आपकी तो भी इतनी तकलीफ़ है, फिर आप ऐसा कैसे बोलती हैं। ये सब प्रारब्ध के अनुसार दिया हुआ है, और इसमें भी जब भी हमको प्रारब्ध में ऐसे सिचुएशंस में परमात्मा डालता है जहाँ माइंड अनकंफर्टेबल हो जाता है, तभी वो भगवान की याद करता है। सब कुछ अच्छा है, सोफे पे आराम से लेटकर 3 इडियट्स देख रहे हैं, किसको भगवान की याद आती है? कोई याद करता है क्या? कोई जपमाला पकड़ेगा क्या? कोई नहीं पकड़ता। परमात्मा ने ही उसका भी नियोजन किया। जब तुमको ऐसे सिचुएशन में मैं डालूंगा तब तुम भागे भागे मेरे पास आओगे, और उसमें से जो होशियार हो जाएगा कि ये सब कुछ जो है दिख रहा है आंखों के सामने, इट्स ऑल इम्परमानेंट, अस्थाई है। स्थाई और स्थिर केवल परमात्मा है, तो हम उसको पकड़ के उसके पीछे चलेंगे। ಭಕ್ತಿಯ ಸಾಧನೆಗೆ ನ್ಯೂನ್ಯತೆಯನ್ನು ತರುವ ದೈನ್ಯತೆಯು ಬೇಡವೆಂದು ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಭಕ್ತಿಯ ಸಾಧನೆಗೆ ಭಗವಂತ ಅಂತ ಹೆಂಗೆ ಯಾವ ರೀತಿಯಲ್ಲಿ ಸುಧಾಮ ಪ್ರೇಮ ಮಾಡಿದ್ನೋ, ಶಬರಿ ಪ್ರೇಮ ಮಾಡಿದ್ಲು, ಅದ್ರಲ್ಲಿ ನ್ಯೂನ್ಯತೆ ತರಬಾರ್ದು ಯಾವತ್ತು. ನನ್ನ ಹತ್ರ ಇದಿಲ್ಲರಿ ಅದಲ್ರಿ ಅಂದ್ಕೊಂಡು ಗೋಳಾಡ್ಕೋತಾ ಪ್ರೇಮ ಹೆಂಗೆ ಮಾಡ್ಲಿಕ್ಕಾಗತ್ತೆ ಅವನನ್ನು? ಗೋಳಾಡ್ಕೋತಾ ಅಳ್ಕೋತಾ, ಅಯ್ಯೋ ಸ್ತೋತ್ರ ಹೇಳಬೇಕಾದ್ರೆ ಅಳೋದು, ಗೋಳಾಡೋದು. ಆ ಸ್ತೋತ್ರ ಬಾಯಿಂದ ಬರ್ತಿದೆಯೋ ಇಲ್ವೋ, ಅಥವಾ ಅಸ್ಖಲಿತವಾಗಿ ಸ್ತೋತ್ರ ಬರಬೇಕಲ್ಲಿ, ಆ ಪವರು ಹಾಕಿ ಸ್ತೋತ್ರ ಹೇಳಬೇಕಲ್ಲಿ. ಒಂದೊಂದು ನಾಮ ಹೇಳುವಾಗೂ, ತಾಯಿ ನಾಮ ಹೇಳುವಾಗ, ಒಂದೊಂದು ನಾಮ ಹೇಳುವಾಗ ಅಲ್ಲಿ ಪವರ್ ಹೆಂಗೆ ಬರಬೇಕಪ್ಪ ಅಂದರೆ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಹಿಂಗೆ ಹೇಳೋದು ಹೆಂಗಿರುತ್ತೆ? ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಂಗ್ನಿಕುಂಡ ಸಂಭೂತ ದೇವಕಾರ್ಯ ಸಂಬಂಧಿತ. ಯಾಕಪ್ಪ ಹಿಂಗೆ ಹೇಳ್ತಿದ್ಯಾ? ಹಾಗೆ ಇರಬಾರ್ದು. ಪರ್ವಕಾಲದಲ್ಲಿ ಭಗವಂತನನ್ನು ಕಾಮಧೇನುವಿನ ಅವತಾರ ತೆಗೆದುಕೊಂಡು ಬರುತ್ತಾನೆ. ಯಾರಿಗೆ ಏನು ಬೇಕು ಅವರಿಗೆ ಅದನ್ನು ಕೊಡುತ್ತಾನೆ. ಪರ್ವಕಾಲದಲ್ಲಿ ಅಂದರೆ ಆಸ್ಪಿಷಿಯಸ್ ಮುಹೂರ್ತದಲ್ಲಿ ಸಜ್ಜನರಂತೆ ದುರ್ಜನರೂ ಕೂಡ ತಮ್ಮ ಕಾರ್ಯ ಮಾಡಿಕೊಳ್ಳುತ್ತಾರೆ. ಮಾಟ ಮಂತ್ರದಂಥವೂ ಕೂಡ ಪರ್ವಕಾಲದಲ್ಲಿ ಶೀಘ್ರ ಸಾಧಿಸುತ್ತವೆ. ಪರ್ವಕಾಲ ಎಕ್ಲಿಪ್ಸ್ ಟೈಮಲ್ಲಿ ಮಾಟ ಮಂತ್ರ ಮಾಡೋರು ಅವರು ಅದ ಮುಹೂರ್ತನ ಬಳಕೆ ಮಾಡ್ಕೋತಾರೆ ಅವರ ಸ್ವಾರ್ಥಕ್ಕೋಸ್ಕರ. ವಾಮಾಚಾರಿಗಳು, ದೇ ವಿಲ್ ಯೂಸ್ ದೋಸ್ ಮೂಮೆಂಟ್ಸ್ ಬಿಕಾಸ್ ದಟ್ ಈಸ್ ಗಿವಿಂಗ್ ಯು ಮ್ಯಾಗ್ನಿಫೈಯಿಂಗ್ ಪವರ್ ಕೊಡುತ್ತದು. ಒಂದು ಸತಿ ಸ್ತೋತ್ರ ಹೇಳಿದ್ರೆ ಅದರ 10 ಪಟ್ಟಿನಲ್ಲಿ ಶಕ್ತಿ ಕೊಡುತ್ತೆ. ಹಾಗಾಗಿ ಸಾಧಕರು, ಸತ್ಪುರುಷರು, ಸಂತರು ಹೆಂಗೆ ಬಳಕೆ ಮಾಡ್ಕೋತಾರೋ ಪರ್ವಕಾಲನ, ಹಾಗೆ ಈ ದುರ್ಜನರು ಅಂದರೆ ವಾಮಾಚಾರ ಮಾಡೋರು, ಮಾಟಮಂತ್ರ ಮಾಡೋರು ಕೂಡ ಆ ಕಾಲವನ್ನು ಬಳಕೆ ಮಾಡ್ಕೋತಾರೆ. ನಾವು ಮಾತ್ರ ಭಗವಂತನವರು ಹೇಗೆ ಭಗವಂತನವರು ಹೇಗೆ ಆಗುತ್ತೇವೆ ಎಂಬುದನ್ನು ನೋಡಬೇಕು. ಶುಭ ಇಚ್ಛೆ ಹೊಂದಬೇಕು, ಭಾವನೆಯನ್ನು ಜಾಗೃತಗೊಳಿಸಬೇಕು. ಏನಾದರೂ ಮಾಡು, ಆದರೆ ನಿನ್ನ ವಿಸ್ಮರಣೆ ಆಗಗೊಡಬೇಡ ಎಂದು ಭಗವಂತನ ಹತ್ತಿರ ಪ್ರಾರ್ಥಿಸಬೇಕು. ಇವತ್ತು ನೋಡಿ 3 ಬಾರಿ ಮಹಾರಾಜರು ಪ್ರಾರ್ಥಿಸಬೇಕು ಅಂತ ಹೇಳ್ತಾರೆ. ಏನಪ್ಪ? ಶುಭ ಇಚ್ಛೆಯನ್ನು ಪ್ರಾರ್ಥಿಸಬೇಕು. ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಮತ್ತು ನನ್ನಲ್ಲಿ ಭಕ್ತಿ ಉದಯ ಆಗಲಿಯಪ್ಪ, ನಿನ್ನ ನಾಮದ ಪ್ರೇಮವನ್ನು ಕೊಡಪ್ಪ, ನನ್ನ ಉದ್ದೇಶವು ಯಾವಾಗಲೂ ಪವಿತ್ರವಾಗಿ ಆಗಬೇಕು ಅಥವಾ ಇರಬೇಕು ಅನ್ನೋ ಇಚ್ಛೆಯನ್ನು ಜಾಗೃತ ಮಾಡಪ್ಪ. ಇದನ್ನೆಲ್ಲ ನಾವು ಅವನನ್ನು ಕೇಳ್ಕೋಬೇಕು, ಪ್ರಾರ್ಥನೆ ಮಾಡಬೇಕು. ಹೇಗೆ ವಸ್ತುಗಳಿಗೆ ಪ್ರಾರ್ಥನೆ ಮಾಡ್ತೀವೋ ಪರಮಾರ್ಥದಲ್ಲಿ ಬಂದು ಇಂಥದ್ದೆಲ್ಲನ ಕೇಳ್ಕೋಬೇಕು ಅಂತ ನಮಗೆ ಪಾಠ ಕಲಿಸ್ಕೊಡ್ತಾರೆ. ಸದ್ಗುರುಗಳ ಕೃಪೆ ಅಂದರೆ ಏನು ಅಂದರೆ, ಒಂದೊಂದು ಮಾತು ಕೂಡ ನಮಗೆ ಸಣ್ಣ ಮಕ್ಕಳಿಗೆ ಪಾಠ ಹೆಂಗೆ ಹೇಳ್ಕೊಡ್ತಾರೋ ಹಾಗೆ ಈ ಪಾಠವನ್ನು ನಮ್ಮ ಸತ್ಸಂಗದಲ್ಲಿ ನಾವು ನಿತ್ಯವಾಗಿ ಎಲ್ಲರಿಗೂ ಹೇಳ್ಕೊಡ್ತೀವಿ. ತಾವು ಬನ್ನಿ, ಎಲ್ಲರೂ ಆ ಆನಂದವನ್ನು ಪಡೆಯೋಣ. ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್ನಲ್ಲಿ 932219789992 ಡೂ ಜಾಯಿನ್ ದ ಸತ್ಸಂಗ. ಗೂಗಲ್ ಮೀಟ್ ಲಿಂಕ್ನ ಸ್ಟೇಟಸಲ್ಲಿ ಹಾಕಿರ್ತೀನಿ, ಜಾಯಿನ್ ಆಗಿ. ಮೆಡಿಟೇಷನಲ್ಲಿ ಹೊಸ ಮುದ್ರಾ ಮೆಡಿಟೇಷನ್ ಮಾಡಿಸ್ತೀವಿ, ಮತ್ತು ಹಲವಾರು ಬೇರೆ ಬೇರೆ ರೀತಿಯಾದ ಮೆಡಿಟೇಷನ್ನ, ಮುದ್ರಾ ಮೆಡಿಟೇಷನ್ಸು, ಫಿಂಗರ್ ಮೆಡಿಟೇಷನ್ಸು, ಪಂಚತತ್ವ ಮೆಡಿಟೇಷನ್ನು, ಪಂಚಭೂತ ಮೆಡಿಟೇಷನ್ನು, ಇವನ್ನೆಲ್ಲವೂ ಹೇಗೆ ನಮ್ಮ ಬಾಡಿ ಒಳಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅಕ್ಷರಮಾಲಾ ಜಪವನ್ನು ಮಾಡಿಸ್ತೀವಿ. ಸೊ ದಟ್ ಅವರ್ ಆಲ್ ದ ಪಂಚಮಹಾಭೂತಾಸ್, ದಿಸ್ ಅಗ್ನಿ, ವಾಯು, ಆಕಾಶ, ಜಲ, ಪೃಥ್ವಿ, ಆಲ್ ದೀಸ್ ಎಲಿಮೆಂಟ್ಸ್ ಶುಡ್ ಗೆಟ್ ಬ್ಯಾಲೆನ್ಸ್ಡ್ ಇನ್ ಅವರ್ ಬಾಡಿ. ಬ್ಯಾಲೆನ್ಸ್ಡ್ ಆದಾಗ ನಮ್ಮ ಮೈಂಡ್, ನಮ್ಮಲ್ಲಿ ಏನು ಶಾರೀರಿಕ ದೋಷ ಇದೆಯೋ ಹಾಗೂ ಮಾನಸಿಕ ದೋಷ ಇದೆಯೋ ಅದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಗುರುಗಳು ಏನೇನು ಹೇಳ್ಕೊಟ್ಟಿದ್ದಾರೋ ಅದನ್ನೆಲ್ಲ ಸರ್ವಥಾ ಪ್ರಯತ್ನ ಮಾಡಿ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀವಿ. ಹಾಗಾಗಿ ನೀವು ಎಲ್ಲರೂ ಬನ್ನಿ, ಅದನ್ನು ಪಡ್ಕೊಂಡು ನಮ್ಮ ಜೀವನವನ್ನು ನಾವೆಲ್ಲರೂ ಸೇರಿ ಉದ್ಧಾರ ಮಾಡ್ಕೊಳ್ಳೋಣ.
ಆ ಭಗವಂತನ ಪ್ರಾಪ್ತಿ ಮಾಡಿಕೊಳ್ಳೋಣ. ಏಕೈಕ ಉದ್ದೇಶವೇ ಇರೋದು ಈ ಸತ್ಸಂಗದ್ದು. ಇಂದಿನವರೆಗೂ ತಿಳಿದೋ ಅಥವಾ ತಿಳಿಯದೋ ಮಾಡಿದ್ದ ಪಾಪಗಳನ್ನು ದೂರ ಮಾಡು, ಮುಂದೆ ಪುನಃ ಅವುಗಳನ್ನು ಮಾಡುವುದಿಲ್ಲ ಎಂದು ಅನ್ನಬೇಕು. ಒಂದು ಸತಿ ಮಿಸ್ಟೇಕ್ ಮಾಡದೆ ಆಯಿತು, ರೆಕ್ಟಿಫೈ ಮಾಡ್ಕೊಳ್ಳೋಕ್ಕೆ ಅವಕಾಶನೂ ಕೊಡ್ತಾನೆ ಗುರುನಾಥ. ಒಮ್ಮೆ ಮಾಡಿದೆಯಲ್ಲಮ್ಮ, ಕರೆಕ್ಟ್ ಯುವರ್ ಸೆಲ್ಫ್ ಅಂತಿದ್ರು. ಜಸ್ಟ್ ಯು ಹ್ಯಾವ್ ಟು ಕರೆಕ್ಟ್ ಯುವರ್ ಸೆಲ್ಫ್, ನಥಿಂಗ್ ಯು ಹ್ಯಾವ್ ಟು ಡೂ, ಕರೆಕ್ಟ್ ಯುವರ್ ಸೆಲ್ಫ್. ದೆನ್ ಅಗೇನ್ ಡೋಂಟ್ ರಿಪೀಟ್ ದೋಸ್ ಮಿಸ್ಟೇಕ್ಸ್. 1000 ಸತಿ ಸಾರಿ ಹೇಳೋದ್ರಿಂದ ಉಪಯೋಗ ಇಲ್ಲ. 1000 ಬಾರಿ ಸಾರಿ ಹೇಳಿದ್ವಿ ಮತ್ತೆ ಅದೇ ಮಿಸ್ಟೇಕ್ ರಿಪೀಟ್ ಮಾಡ್ತೀವಿ ಅಂದರೆ ಮನಸ್ಸಿಗೆ ಬದಲಾವಣೆ ಆಗೋಕ್ಕೆ ಯಾವ ಇಚ್ಛೆ ಇಲ್ಲ ಅಂತ ಅರ್ಥ ಆಗುತ್ತೆ. ಅಂದರೆ ಹಿಂದಿನ ಪಾಪಗಳೆಲ್ಲವೂ ನಷ್ಟವಾಗುತ್ತದೆ. ಯಾರಿಗೆ ವಿಷಯದ ಅಭಿರುಚಿ ಇರುವುದೋ ಅವರಿಗೆ ಪರಮಾರ್ಥದಲ್ಲಿ ರುಚಿಯು ಬರಲಾರದು. ಇದೆ 1000 ಸತಿ ನಾನು ಸಾರಿ ಹೇಳ್ತೀನಿ, ಮತ್ತು ಕನ್ನಡದಲ್ಲಿ ನಾವು ಹೇಳಬೇಕು ಅಂದರೆ ನಾಯಿ ಬಾಲ ಡೊಂಕು ಅಂತ. ಅದಕ್ಕೆ ನಾವು ಏನೇ ಮಾಡಿದ್ರು ಸಹ ರಿಪಿಟೇಟಿವ್ ಮಿಸ್ಟೇಕ್ಸ್ ಮಾಡ್ತೀವಿ, ಅದನ್ನು ಒಪ್ಕೊಳ್ಳೋಕ್ಕೂ ತಯಾರಿರೋದಿಲ್ಲ, ಬದಲಾವಣೆ ಆಗ್ಲಿಕ್ಕೆ ತಯಾರಿರೋದಿಲ್ಲ. ಹಾಗಾಗಿ ಅವ್ರಿಗೆ ಸತ್ಸಂಗದಲ್ಲಿ ಅಭಿರುಚಿ ಬರೋದೇ ಇಲ್ಲ. ನರಕದಲ್ಲಿಯ ಕೀಡೆಗಳಿಗೆ ಹೇಸಿಗೆ ಅನಿಸುವುದಿಲ್ಲ. ಎಷ್ಟೋ ಜನರು ಪ್ರಪಂಚದಲ್ಲಿ ತನ್ಮಯರಾಗಿ ಸಾಧು ಸಂತರ ನಿಂದನೆ ಮಾಡುತ್ತಾರೆ. ಅವರಿಗೆ ತಾನೊಬ್ಬನೇ ಜಾಣ, ದೊಡ್ಡವನು ಎಂಬ ಅಭಿಮಾನವಿರುತ್ತದೆ. ಆದರೆ ಅವರಿಗಿಂತ ಲಕ್ಷಾವಧಿ ಜಾಣರು ಹಾಗೂ ಶ್ರೀಮಂತರು ಈ ಜಗತ್ತಿನಲ್ಲಿ ಇರುವುದೆಂಬುದು ಅವರಿಗೆ ತಿಳಿಯುವುದಿಲ್ಲ. ಅವರು ತಮಗಿಂತ ಕೆಳಗಿನವರ ಕಡೆಗೆ ನೋಡಿ ಅವರಿಗಿಂತ ತಾವೇ ಶ್ರೇಷ್ಠರೆಂದು ಅಂದುಕೊಳ್ಳುತ್ತಾರೆ. ನಾನು ತಪ್ಪುತ್ತೇನೆ ಎಂದು ತಿಳಿದರೂ ಪರಮಾರ್ಥವಾಗುತ್ತದೆ. ವಿಷಯಾಸಕ್ತರಿಗೆ ನನಗೆಲ್ಲ ದುಃಖವಿದೆ ಎಂದು ಅನಿಸುತ್ತದೆ. ವಿಷಯಾಸಕ್ತರಿಗೆ ನನಗೆ ಎಲ್ಲ ದುಃಖವಿದೆ ಎಂದು ಅನಿಸುತ್ತದೆ. ಆದರೆ ಸೆರೆಯ ಅಮಲಿನಂತೆ ವಿಷಯದ ಅಮಲು ಇಳಿತೆಂದರೆ ಪಶ್ಚಾತ್ತಾಪವಾಗುತ್ತದೆ. ಅಮಲ್ ಇಳಿದಾಗ ಪಶ್ಚಾತ್ತಾಪ ಆಗುತ್ತೆ. ಅದಕ್ಕೆ ಕಬೀರರು ಹೇಳೋದು ಏನದು, ಅಪ್ಪಚ್ತಾಯಿತೆ ಹೋತ್ ಕ್ಯಾ ಜಬ್ ಚಿಡಿಯಾ ಚುಗ್ ಗೈ ಖೇತ್ ಪಲ್ಮೈ ಪರ್ಲೆ ಹೋ ಜಾಯೇಗಾ ಬಹುರಿ ಕರೇಗಾ ಕಬ್ ಅಂತ. ಅಂದರೆ ಏನು ಮಾಡ್ತೀಯಪ್ಪ, ಇವಾಗ ಪಶ್ಚಾತ್ತಾಪ ಮಾಡೋದ್ರಿಂದ ಏನು ಉಪಯೋಗ ಇದೆ? ನೀನು ಸಮಯ ಇದ್ದಾಗ ಜಾಣ ಆಗಲಿಲ್ಲ. ಅದಕ್ಕೆ ನಾವು ನರಕದಲ್ಲಿಯ ಕಿಡೆಗಳಿಗೆ ಹೇಸಿಗೆ ಅನಿಸುವುದಿಲ್ಲ. ಯಾಕೆಂದರೆ ಅವರಿಗೆ ಅದು ನರಕನೇ, ಆ ಪ್ರಪಂಚ ಎಂಬುವ ನರಕನೇ. ಪ್ರಾಪಂಚಿಕರಿಗೆ ಪ್ರಪಂಚನೇ ಭಾಳ ಸುಂದರವಾಗಿದೆ, ಸುಖವಾಗಿದೆ ಅಂತಾರೆ. ಆದರೆ ಮತ್ತೆ ಗೋಳಾಡ್ತಾರೆ, ನನಗೆ ಎಲ್ಲ ದುಃಖ ಕೊಟ್ಟ್ಯಾನ ಭಗವಂತ, ಬೇರೆಯವ್ರು ನೋಡ್ರಿ ಎಷ್ಟು ಚೆಂದಾಗಿದ್ದಾರೆ, ನಮ್ಗೆ ಯಾಕ್ರಿ ದುಃಖ ಕೊಟ್ಟ್ಯಾರ? ಅವೆಲ್ಲ ಸುಳ್ಳು. ಅವೆಲ್ಲ ದೇವರು ಇರುತ್ತಾನೆ ಎಂಬ ನಿಜವಾದ ಅರ್ಥದಿಂದ ನಡೆಯುವ ಜನರು ಬಹಳ ಕಡಿಮೆ ಇರುತ್ತಾರೆ. ಸದ್ವಿಚಾರ, ಸ್ವಚ್ಛತಾ ಹಾಗೂ ಸದ್ಬುದ್ಧಿ ಇವು ಪ್ರತಿಯೊಬ್ಬ ಮನುಷ್ಯನನ್ನು ಇದೇ ಜನ್ಮದಲ್ಲಿ ಭಗವಂತನ ಕಡೆಗೆ ಒಯ್ಯುವುದಕ್ಕಾಗಿಯೇ ಇರುತ್ತದೆ. ಸದ್ವಿಚಾರ, ಸದ್ಬುದ್ಧಿಯಿಂದ ನಾವು ಇದೇ ಜನ್ಮದಲ್ಲಿ ಭಗವಂತನನ್ನು ಕಡೆಗೆ ಒಯ್ಯೋದಕ್ಕಾಗಿಯೇ ಇರುತ್ತದೆ. ಅಂದರೆ ನಾವು ಖಂಡಿತವಾಗಲೂ ಭಗವಂತನ ಪ್ರಾಪ್ತಿ ಇದೇ ಜನ್ಮದಲ್ಲಿ ಮಾಡ್ಕೋಬಹುದು ಅಂತ ಮಹಾರಾಜರು ಸೂಚಿಸ್ತಾ ಇದ್ದಾರೆ. ಈಸ್ ಗಿವಿಂಗ್ ದ ಕ್ಲೂ. ಅರೆ ಬಾಬಾ, ಇಫ್ ಯು ಹ್ಯಾವ್ ಆಲ್ ದೀಸ್ ಕ್ವಾಲಿಟೀಸ್ ಡೆಫಿನೆಟ್ಲಿ ಯು ಕ್ಯಾನ್ ಟಚ್ ದ ಲಾರ್ಡ್, ಯು ಕ್ಯಾನ್ ಅಟೈನ್ ದ ಲಾರ್ಡ್ ಅಂತ ಹೇಳ್ತಾರೆ. ಪ್ರಪಂಚದ ಅನುಭವವು ಕಷ್ಟಮಯವಾಗಿದ್ದರೆ ಭಗವಂತನ ಅನುಭವವು ಆನಂದಮಯವಾಗಿರುತ್ತದೆ. ಪ್ರಪಂಚದ ಅನುಭವ ಕಷ್ಟಮಯವಾಗಿದ್ದರೆ ಹೇಳ್ತಿದ್ದಾರೆ. ಹೌದಪ್ಪ, ಮಹಾರಾಜರು ಹೇಳ್ತಾರೆ ಕಷ್ಟಮಯವಾಗಿದೆ, ಬಿಕಾಸ್ ದಟ್ ಈಸ್ ಲೈಕ್ ದಟ್ ಓನ್ಲಿ. ಆದರೆ ಭಗವಂತನ ಅನುಭವ ಹೆಂಗಿದೆ, ನಮಗೆ ಮನಸ್ಸಿಗೆ ಆಹ್ಲಾದ ಕೊಡೋದು ಮತ್ತು ನಮ್ಮ ಸಮಾಧಾನವನ್ನು ಕೊಡೋದು ಅಂತ ಆನಂದಮಯವಾಗಿರುತ್ತದೆ. ಜ್ವರದಿಂದ ಪೀಡಿತನಾದ ಮನುಷ್ಯನಿಗೆ ತನಗೆ ಬೆವರು ಬರಬೇಕೆಂದು ಅನಿಸುತ್ತದೆ. ಆದರೆ ಕೇವಲ ಅನಿಸುವುದರಿಂದ ಬೆವರು ಬರಲಾರದು. ಕೇವಲ ಅನ್ಕೋತ ಕೂತ್ಕೊಂಡ್ರೆ ಬೆವರು ಬರಬೇಕು ಅಂದರೆ ಬಂದುಬಿಡುತ್ತೇನ್ರಿ. ಅದಕ್ಕಾಗಿ ಡಾಕ್ಟರರು ಹೇಳಿದ್ದು ಔಷಧ ತೆಗೆದುಕೊಳ್ಳಬೇಕಾಗುತ್ತದೆ. ಅದರಂತೆ ಯಾರಿಗೆ ಭಗವಂತನ ಪ್ರೇಮ ಬೇಕೆನಿಸುತ್ತದೆಯೋ ಅವರು ನಾಮವೆಂಬ ಔಷಧವನ್ನು ತೆಗೆದುಕೊಳ್ಳಬೇಕು. ನಾಮವೆಂಬ ಔಷಧವನ್ನು ತೆಗೆದುಕೊಳ್ಳಬೇಕು. ಭಗವಂತನ ಪ್ರೇಮವು ಒಂದು ಬಾರಿ ಅಂಟಿಕೊಂಡಿತೆಂದರೆ ಅದಕ್ಕೆ ಏನು ಅಡ್ಡ ಬರಲಾರದು. ಒಮ್ಮೆ ಅಂಟ್ಕೋಬೇಕು, ಫೆವಿಕಾಲ್ಗೆ ಜೋಡಿ ಥರ ನಾವು ನಮಗೆ ಅಂಟ್ಕೊಂಡು ಬಿಡಬೇಕು. ಅವಾಗ ಏನಾಗತ್ತಪ್ಪ, ಇನ್ನೊಂದು ಏನಾದ್ರು ವಸ್ತು ಬೇಕು, ವಿಷಯ ಬೇಕು, ಆ ಹೊರಗಡೆಯಿಂದ ಏನಾದ್ರು ಪ್ರಾಪ್ತಿ ಆದರೆ ಮಾತ್ರ ನನ್ನ ಮನಸ್ಸಿಗೆ ಸಮಾಧಾನ ಕೊಡುತ್ತೆ ಅನ್ನೋದು ಎಲ್ಲವೂ ಆಚೆ ಹೋಗುತ್ತೆ. ಅಲ್ಲಿ ಕೇವಲ ಭಗವಂತನ ಪ್ರೇಮ, ಅಪ್ಪ ನೀ ಬೇಕಪ್ಪ, ನಿನ್ನ ನಾಮದ ಪ್ರೇಮ ಕೊಡಪ್ಪ, ಭಕ್ತಿ ಕೊಡಪ್ಪ ಅಂತ ಅವನನ್ನು ಕೇಳಿಕೊಂಡ್ರೆ ಔಷಧಿ ತೊಗೋಬೇಕು. ಔಷಧಿ
ನಿತ್ಯ ತಗೋಬೇಕು ಅದನ್ನು, ಒಂದು ದಿವಸ ತೊಗೊಂಡು ಬಿಡೋದಲ್ಲ. ನಮ್ಮ ಔಷಧಿ ಹೆಂಗಿದೆ, ನಿತ್ಯ ತೊಗೊಳೋದು, ಅದು 24/7 ತೊಗೊಳೋದು. ಈ ಫಿಸಿಕಲ್ ಔಷಧಿ ಹೆಂಗಿದೆ, ಡಾಕ್ಟ್ರು ಕೊಡೋದು, ಅದು ನಮ್ಮನ್ನು ಸೂಪರ್ಫಿಷಿಯಲಿ ಗುಣಪಡಿಸೋದೆ, ಮನಸ್ಸಿನಿಂದ ಗುಣಪಡಿಸೋದಲ್ಲ ಅದು. ಫಿಸಿಕಲ್ ಔಷಧಿ, ದೇಹಕ್ಕೆ ಕೊಡೋ ಔಷಧಿಗೆ ಲಿಮಿಟೇಷನ್ ಉಂಟು, 3 days 5 days 7 days, ಬಟ್ ದಿಸ್ ಈಸ್ ಅನ್ಲಿಮಿಟೆಡ್. ಯು ಕ್ಯಾನ್ ಟೇಕ್ ಇಟ್ ಲೈಫ್ ಲಾಂಗ್ ಟಿಲ್ ದ ಲಾಸ್ಟ್ ಬ್ರೆತ್ ಆಫ್ ಅವರ್ ಲೈಫ್. ಯಾಕೆಂದರೆ ನಮಗೆ ಇದು ಮನೋರೋಗ ಆಗಿದೆ, ಆ ಮನೋರೋಗಕ್ಕೆ ಒಂದೇ ಒಂದು ಉಪಾಯ ಏನಪ್ಪ, ನಾಮೌಷಧಿ. ಅದಕ್ಕೆ ಗೋರಕುಂಬಾರರು ಹೇಳಿದ್ರು, ಹರಿ ನಾಮವೇ ಚಂದ ಅದ ನಂಬಿಕೋ ಕಂದ, ಹರಿ ನಾಮವೇ ಹರಿ ನಾಮವೇ. ಮಣ್ಣಿನ ಹಾಗೆ ಮಾಗಿಸೆ ಮನವ, ಚಿನ್ಮಯನೆಂಬೋ ನಾಮದ ಜಲವ, ಸೇರಿಸಿ ಬೆರೆಸಿ ಮುಕ್ತಿಯ ಗಳಿಸಿ, ಸುಖಿಯಾಗೋ ನೀ ಕಂದ, ಹರಿ ನಾಮವೇ ಚಂದ ಅದ ನಂಬಿಕೋ ಕಂದ. ನಾನು ಅಹಂಭಾವನೆಯಿಂದ ಸತ್ತ ಮೇಲೆ ಕೊನೆಗೆ ಭಗವಂತನು ಪ್ರಕಟನಾಗುತ್ತಾನೆ. ನಾನು ಎಂಬುವುದು ಸಾಯಬೇಕು ಫಸ್ಟು. ಜೀವಂತ ಇದ್ದಾಗೆ ಸಾಯೋದು ಅಂದರೆ ಮುಕ್ತಿಯನ್ನು ಹೊಂದುವುದು. ಈ ನಾನು ಯಾವುದು ನನ್ನನ್ನು ಪ್ರತಿ ಕ್ಷಣವೂ ನನ್ನನ್ನು ಬಂಧನದಲ್ಲ, ಇದನ್ನು ಹೇಳಬೇಕೋ ಇದನ್ನು ಹೇಳಬಾರ್ದು, ಹಿಂಗೆ ಮಾಡಬೇಕೋ ಮಾಡಬಾರ್ದು, ಅವ್ರಿಗೇನನ್ಸುತ್ತೆ ಇವ್ರಿಗೇನನ್ಸುತ್ತೆ, ಈ ಬಂಧನದಲ್ಲಿ ಸಿಕ್ಕಾಕ್ಕೊಂಡು ನಾನು ಒದ್ದಾಡ್ತೀನಿ. ಅದು ಬಂಧನದಿಂದ ಬಿಡುಗಡೆ ಹೊಂದುವುದು ಸಾಯೋದು. ನಾನು ಸಾಯೋದು ಅಂದರೆ ಭಗವಂತನ ಪ್ರಕಟೀಕರಣ ಆಗುವುದು. ಇಂದಿನ ಬೋಧವಚನ, ಶುದ್ಧವಿರಬೇಕು ಆಚರಣೆ, ಅದೇ ರೀತಿ ಇರಬೇಕು ಅಂತಃಕರಣ, ಅದರೊಂದಿಗೆ ಭಗವಂತನ ಸ್ಮರಣ, ಇದೇ ಪ್ರಪಂಚವನ್ನು ಸುಖಿ ಮಾಡುವ ಸಾಧನ. ಶುದ್ಧವಾದ ಆಚರಣೆ, ಅದರ ರೀತಿಯಲ್ಲಿ ಅಂತಃಕರಣ ಶುದ್ಧವಾಗಿರಬೇಕು, ಭಗವಂತನ ಸ್ಮರಣೆ ಇರಬೇಕು, ಪ್ರಪಂಚ ಸುಖಿ ಮಾಡುವ ಇವೆಲ್ಲ ಟೂಲ್ಸ್ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.